ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ದಿನ ಕೂಡ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ಶುಭವಾರ್ತೆ ಎಂಬ ಕಾರ್ಯಕ್ರಮದಲ್ಲಿ ಈ ದಿನ ಕೂಡ ನಾವು ಒಂದು ಸಂದೇಶವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ದೇವರನ್ನು ಸನ್ಮಾನಿಸು. ಅದಕ್ಕೆ ಆಧಾರವಾಗಿ 1 ಸಾಮುವೇಲ 2ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರನ್ನು ನಾನು ತಿರಸ್ಕರಿಸುವೆನು. ದೇವರನ್ನು ಸನ್ಮಾನಿಸುವವರನ್ನು ದೇವರು ಸನ್ಮಾನಿಸುವವರಾಗಿದ್ದಾರೆ. ದೇವರ ವಿಷಯದಲ್ಲಿ ಕೆಲವೊಂದು ನಿಯಮಗಳಿವೆ. ಆತನ ಬಳಿ ನೀನು ಬರುವಾಗ ನಿನ್ನ ಬಳಿಯಲ್ಲಿ ದೇವರು ಬರುವನು. ಯಾಕೋಬನ ಗ್ರಂಥ 4ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರನ್ನು ನೀವು ಗೌರವಿಸುವುದಾದರೆ ದೇವರು ನಿಮ್ಮನ್ನು ಗೌರವಿಸುವವರಾಗಿದ್ದಾರೆ. ದೇವರ ನಾಮವನ್ನು ನೀವು ಮೇಲಕ್ಕೆ ಎತ್ತಿದರೆ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುವವರಾಗಿದ್ದಾರೆ. ದೇವರ ಬಳಿಯಲ್ಲಿ ನೀವು ಓಡಿ ಬರುವಾಗ ದೇವರು ನಿಮ್ಮ ಬಳಿಯಲ್ಲಿ ಓಡಿ ಬರುತ್ತಾರೆ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, ನನ್ನ ಕಡೆಗೆ ಪುನಃ ತಿರುಗಿರಿ, ಆಗ ನಿಮ್ಮ ಕಡೆಗೆ ನಾನು ಪುನಃ ತಿರುಗುವೆನು. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ, ತಪ್ಪಿ ಹೋದ ಮಗನ ಒಂದು ಕಥೆಯನ್ನು ನೋಡಲಿಕ್ಕೆ ಸಾಧ್ಯ. ಅಪ್ಪ, ನನ್ನ ಬರತಕ್ಕ ಪಾಲನ್ನು ಕೊಡು ಎಂಬುದಾಗಿ ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಪಟ್ಟಿಂಗನಾಗಿ ಜೀವಿಸಿ ಕೊನೆಯದಾಗಿ ಹಂದಿ ತಿನ್ನುವ ಆಹಾರವನ್ನಾದರೂ ನಾನು ತಿನ್ನುವೆನು ಎಂಬುದಾಗಿ ಅವನು ಹೋದಾಗ ಅಲ್ಲಿ ಯಜಮಾನನು ಅದಕ್ಕೆ ತಡೆ ಮಾಡಿ ಅವನನ್ನು ಹೊಡೆದ. ಅಂಥ ಸಂದರ್ಭದಲ್ಲಿ ಅವನಿಗೆ ಸ್ವಸ್ಥ ಬುದ್ಧಿ ಬಂದಿತು. ಆಗ ವಚನದಲ್ಲಿ ನಾವು ನೋಡುತ್ತಾದವೆ, ಅವನ ತಂದೆ ಕಡೆಗೆ ಬರುತ್ತಿದ್ದಾನೆ. ಅಯ್ಯೋ, ನನ್ನ ತಂದೆ ಮನೆಯಲ್ಲಿ ಅನೇಕ ಆಳುಗಳಿದ್ದಾರೆ, ಅನೇಕ ಕೆಲಸದವರಿದ್ದಾರೆ. ನನ್ನ ತಂದೆ ಮಗನೆಂಬುದಾಗಿ ನನ್ನನ್ನು ಸ್ವೀಕಾರ ಮಾಡದೇ ಇದ್ದರೂ ಪರವಾಗಿಲ್ಲ, ನನ್ನನ್ನು ಒಂದು ಆಳಾಗಿ ಸ್ವೀಕರಿಸಲಿ ಎಂಬುದಾಗಿ ತಂದೆಯ ಬಳಿಯಲ್ಲಿ ಅವನು ನಡೆದು ಬರುವಾಗ ಬೈಬಲ್ ಹೇಳ್ತದೆ, ಆ ಮಗನನ್ನು ನೋಡಿ ತಂದೆ ನಡೆದು ಹೋಗಲಿಲ್ಲ, ಅವನ ಬಳಿ ಓಡಿ ಹೋದರಂತೆ. ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ದೇವರನ್ನು ಸನ್ಮಾನಿಸುವಾಗ ದೇವರು ನಮ್ಮನ್ನು ಸನ್ಮಾನಿಸುತ್ತಾರೆ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, ನನ್ನ ಕಡೆಗೆ ತಿರುಗಿರಿ, ಆಗ ನಾನು ನಿಮ್ಮ ಕಡೆ ತಿರುಗುವೆನು ಎಂಬುದಾಗಿ. ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುತ್ತೇವೆ, ತಂದೆಯೇ, ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ, ಈಗ ನನ್ನನ್ನು ನೀನು ಮಹಿಮೆ ಪಡಿಸು. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ತಿರಸ್ಕರಿಸುವವರನ್ನು ನಾನು ತಿರಸ್ಕರಿಸುತ್ತೇನೆಂಬುದಾಗಿ ಈ ಮಾತನ್ನು ದೇವರು ಏಲಿಯ ಮಕ್ಕಳಿಗೆ ಹೇಳಿದಂಥ ಮಾತು. ಯಾಕೆ ದೇವರು ಆ ಮಾತನ್ನು ಅವರಿಗೆ ಹೇಳುತ್ತಿದ್ದಾರೆ? ಏಲಿಯ ಮಕ್ಕಳು ಮಹಾಯಾಜಕನ ಮಕ್ಕಳಾಗಿದ್ದರೂ ಕೂಡ ಅವರಿಗೆ ದೇವರಲ್ಲಿ ಭಯಭಕ್ತಿ ಇರಲಿಲ್ಲ. ದೇವರಿಗೆ ಕೊಡಬೇಕಾದಂಥ ಘನತೆ ಮರ್ಯಾದೆಯನ್ನು ಅವರು ಕೊಡುತ್ತಿರಲಿಲ್ಲ. ಜನರು ಯಜ್ಞವನ್ನು ಸಮರ್ಪಿಸುವ ಮುಂಚಿತವಾಗಿ ಅವರು ಯಜ್ಞವನ್ನು ಜನರಿಂದ ತೆಗೆದುಕೊಂಡು ಅದನ್ನು ಅಪವಿತ್ರವಾಗಿ ಮಾಡುತ್ತಿದ್ದರು. ಆ ಆಲಯದ ಮಧ್ಯದಲ್ಲಿ ಮಾಡಬಾರದ ಎಲ್ಲ ಸಂಗತಿಗಳನ್ನು ಅವರು ಮಾಡುತ್ತಿದ್ದರು. ದೇವರು ನೋಡಿ 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 ನಂತರ ದೇವರು ಏಲಿಯನ್ನು ನೋಡಿ ಹೇಳುತ್ತಾ ಇದ್ದಾರೆ, ಇಷ್ಟು
ದಿವಸ ನಾನು ತಡೆದಿದ್ದೇನೋ, ಇಷ್ಟು ದಿವಸ ನಾನು ಮೌನವಾಗಿದ್ದೇನೋ, ಇನ್ನು ಮುಂದೆ ನಾನು ಮೌನವಾಗಿರುವುದಿಲ್ಲ. ಯಾಜಕತ್ವ ನಿನ್ನ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರಲಿ ಎಂಬುದಾಗಿ ನಾನು ಬಯಸಿದ್ದೆ. ಇನ್ನು ಮುಂದೆ ನಿನ್ನ ಕುಟುಂಬದವರು ಅದರಲ್ಲಿ ಪಾಲ್ಗೊಳ್ಳುವುದಿಲ್ಲ, ಏಕೆಂದರೆ ನಿನ್ನ ಕುಟುಂಬದ ಮಕ್ಕಳು ನನ್ನನ್ನು ಸನ್ಮಾನಿಸುತ್ತಾ ಇಲ್ಲ, ನಾನು ಅದನ್ನು ತಳ್ಳಿ ಬಿಡುತ್ತೇನೆ ಎಂಬುದಾಗಿ ದೇವರು ಹೇಳಿ ಈ ಮಾತನ್ನು ಹೇಳುತ್ತಾ ಇದ್ದಾರೆ. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ಪ್ರೀತಿಯುಳ್ಳ ದೇವ ಮಗುವೆ, ದೇವರು ಮಹಿಮೆಗೆ ಯೋಗ್ಯನಾದ ದೇವರು. ಆತನು ಎಲ್ಲವನ್ನ ಬಿಟ್ಟು ಕೊಡುವ ದೇವರು, ಆದರೆ ತನ್ನ ಮಹಿಮೆಯನ್ನು ಬಿಟ್ಟು ಕೊಡದ ದೇವರಾಗಿದ್ದಾನೆ. ಏಕೆಂತ ಹೇಳಿದ್ರೆ ದೇವರು ತನ್ನ ಘನತೆಯನ್ನು ಯಾರಿಗೂ ಬಿಟ್ಟು ಕೊಡುವುದೇ ಇಲ್ಲ. ಆದ್ದರಿಂದ ಬೈಬಲಲ್ಲಿ ನಾವು ನೋಡುತ್ತೇವೆ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ, ಅಂದರೆ ದೇವರ ಹೆಸರಿಗೆ ಒಂದು ಘನತೆ ಇದೆ. ಇವತ್ತು ನಾವೆಲ್ಲ ಯೆಹೋವ ದೇವರು, ಯೆಹೋವ ರಾಫಾ, ಯೆಹೋವ ಶಮ್ಮ, ಯೆಹೋವ ನಿಸಿ ಎಂಬುದಾಗಿ ಹೇಳಿ ಕರ್ತನನ್ನು ಆರಾಧಿಸುತ್ತಾ ಇದ್ದೇವೆ. ಆದರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಜನರು ಯೆಹೋವ ಎಂಬುದಾಗಿ ಆ ಮಾತನ್ನು ನುಡಿಯಲಿಕ್ಕೆ ಬಹಳ ಭಯಪಡುತ್ತಾ ಇದ್ದರು. ಏಕೆಂದರೆ ಅದೊಂದು ಪರಿಶುದ್ಧವಾದ ನಾಮ. ನಮ್ಮ ಬಾಯಿಂದ ಅಪವಿತ್ರವಾದ ಬಾಯಿಂದ ನಾವು ಮಾತನಾಡಿದರೆ ದೇವರು ಒಂದು ವೇಳೆ ಕೋಪಗೊಂಡು ನಮ್ಮನ್ನು ನಾಶಗೊಳಿಸ್ಯಾನು ಎಂಬುದಾಗಿ ಅವರು ಬಹಳ ಭಯಭಕ್ತಿಯಿಂದ ಆ ಹೆಸರನ್ನು ಕೂಡ ಉಚ್ಚರಿಸುತ್ತಿರಲಿಲ್ಲ. ಅಂಥ ಒಂದು ಮಹಿಮೆಯ ದೇವರು, ಅಂಥ ಒಂದು ಘನತೆಯ ದೇವರು ಹೇಳುತ್ತಾ ಇದ್ದಾರೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ಮಲಾಕಿ ಗ್ರಂಥ 1ನೇ ಅಧ್ಯಾಯ 6ನೇ ವಚನ ಹೇಳಲ್ಪಟ್ಟಿದೆ, ಮಗನು ತಂದೆಗೆ ಮಾನ ಸಲ್ಲಿಸುತ್ತಾನಷ್ಟೇ, ನಾನು ತಂದೆಯಾಗಿರಲು ನನಗೆ ಸಲ್ಲುವ ಮಾನ ಎಲ್ಲಿ? ಧನಿಯಾಗಿರಲು ನನಗೆ ತೋರಿಸುವಂಥ ಭಯ ಭಕ್ತಿ ಎಲ್ಲಿ? ನಾವು ದೇವರಿಗೆ ಸರಿಯಾದ ಗೌರವ ಕೊಡದಿದ್ದರೆ ದೇವರು ನಮ್ಮನ್ನು ತಳ್ಳಿಬಿಡುತ್ತಾನೆ. ಇನ್ನೊಂದು ಸಾರಿ ಹೇಳ್ತಾನೆ, ನಾವು ದೇವರಿಗೆ ಸರಿಯಾದ ಘನತೆ ಗೌರವ ಕೊಡದಿದ್ದರೆ ದೇವರು ನಮ್ಮನ್ನು ತಳ್ಳಿ ಬಿಡುವವರಾಗಿದ್ದಾರೆ. ನಿನ್ನ ಕೆಲಸದ ವಿಷಯದಲ್ಲಿ, ನಿನ್ನ ವ್ಯಾಪಾರದಲ್ಲಿ, ನಿನ್ನ ವಿದ್ಯಾಭ್ಯಾಸದಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ ನಾವು ದೇವರಿಗೆ ಘನತೆಯನ್ನು ತೋರಿಸಬೇಕು, ಸನ್ಮಾನಿಸಬೇಕು. ಯೇಸು ಸ್ವಾಮಿಗೆ 12 ವರ್ಷವಾಗಿರುವಾಗ ಕುಟುಂಬ ಸಹಿತವಾಗಿ ಯೇಸು ಸ್ವಾಮಿಯನ್ನು ಕರೆದುಕೊಂಡು ಯೆರೂಸಲೇಮಿಗೆ ಜಾತ್ರೆಗೆ ಹೋದರು. ಆದರೆ ಬರುವಾಗ ತಂದೆ ಯೋಸೇಫನು ಮರಿಯಳು ಯೇಸು ಸ್ವಾಮಿಯನ್ನು ಮರೆತು ಬಿಟ್ಟಿದ್ದಾರೆ. ಮನೆಗೆ ಬಂದು ನೋಡ್ತಾರೆ, ಅಯ್ಯೋ ಯೇಸು ಸ್ವಾಮಿ ಬಂದಿಲ್ಲ, ನಾವು ಮರೆತು ಬಿಟ್ಟಿವಿಲ್ಲ ಎಂಬುದಾಗಿ ತಿರುಗಿ ಅವರು ಆ ಜಾತ್ರೆಗೆ ಹೋಗಿ ಕರೆದುಕೊಂಡು ಬಂದರು. ನೋಡ್ರಿ, ಅನೇಕ ಸಾರಿ ನಮ್ಮ ಉನ್ನತಿಯ ಅನುಭವದಲ್ಲಿ ದೇವರನ್ನು ಮರೆತು ಬಿಡುತ್ತೇವೆ. ನಮ್ಮ ಇಕ್ಕಟ್ಟಿನಲ್ಲಿ ನಾವು ದೇವರನ್ನು ಮರೆತು ಬಿಡುತ್ತೇವೆ. ಏನು ಇಲ್ಲದಿರುವಾಗ ನಾವು ದೇವರನ್ನು ಸನ್ಮಾನಿಸಿದೆವು, ಏನು ಇಲ್ಲದಿರುವಾಗ ಧಾರಾಳವಾಗಿ ಕಾಣಿಕೆಯನ್ನು ಕೊಟ್ಟು ನಾವು ಸನ್ಮಾನಿಸಿದೆವು. ಈಗ ದೇವರು ಪರಿಸ್ಥಿತಿಗಳನ್ನು ಮಾರ್ಪಡಿಸಿದರು, ಸನ್ನಿವೇಶಗಳನ್ನು ಮಾರ್ಪಡಿಸಿದರು. ಈಗ ಸಮೃದ್ಧಿಯಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಈಗ ಆಶೀರ್ವಾದದಲ್ಲಿ ತುಂಬಿ ತುಳುಕುವಂಥ ನಾವುಗಳು ದೇವರನ್ನು ಎಲ್ಲೋ ಒಂದು ಕಡೆ ಮರೆಯುವ ಅನುಭವದಲ್ಲಿ ನಾವು ಬಂದಿದ್ದೇವೆ. ಆದರೆ ವಚನ ಹೇಳುತ್ತದೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು. ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಸಾಧು ಸುಂದರ್ ಸಿಂಗ್ ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಯನ್ನು ಅನುಭವಿಸಿದ ಭಕ್ತ. ಅವರು ಚಪ್ಪಲಿಯನ್ನು ಹಾಕಿಕೊಳ್ಳುತ್ತಿರಲಿಲ್ಲ, ಕೆರೆಗಳನ್ನು ಹಾಕಿಕೊಳ್ಳುತ್ತಿರಲಿಲ್ಲ. ಹಿಮಾಲಯದ ಪರ್ವತದಲ್ಲಿ ಅಥವಾ ಕಲ್ಲು ಗುಡ್ಡುಗಳಲ್ಲಿ ಅವರು ನಡೆಯುವಾಗ ಅವರ ಪಾದದಲ್ಲಿ ರಕ್ತ ಬರುತ್ತಾ ಇತ್ತು.
ಪಾದದಲ್ಲಿ ರಕ್ತ ಬರುವಾಗ ಒಬ್ಬ ವ್ಯಕ್ತಿ ಕೇಳಿದ, ಯಾಕೆ ನೀವು ಇಷ್ಟು ಕಷ್ಟಪಟ್ಟುಕೊಂಡು ನಡೆದುಕೊಂಡು ರಕ್ತ ಸುರಿಸಿ ಇಷ್ಟು ಕಷ್ಟಪಡುತ್ತಿದ್ದೀರಾ? ಆಗ ಸುಂದರ್ ಸಿಂಗ್ ಹೇಳಿದರು, ನಾನು ಕೇವಲ ಈ ಕಾಲ್ಗಳಲ್ಲಿ ನನ್ನ ರಕ್ತವನ್ನು ನನ್ನ ಯಜಮಾನನಿಗೆ ಸುರಿಸುತ್ತಾ ಇದ್ದೇನೆ. ಆದರೆ ನನ್ನ ಯಜಮಾನನು ನನಗೋಸ್ಕರ ದೇಹದ ಎಲ್ಲ ರಕ್ತವನ್ನು ನನ್ನ ಪಾಪದ ಪಾಲಿಗೆ ಸುರಿಸಿರುವಾಗ ಈ ಚಿಕ್ಕ ಒಂದು ತ್ಯಾಗವನ್ನು ಕೂಡ ನಾನು ಮಾಡಬಾರದಾ ಎಂಬುದಾಗಿ ತ್ಯಾಗಪೂರ್ವಕವಾಗಿ ದೇವರನ್ನು ಘನಪಡಿಸುತ್ತಿದ್ದರು, ದೇವರನ್ನು ಸನ್ಮಾನಿಸುತ್ತಾ ಇದ್ದರು, ದೇವರಿಗೆ ಘನತೆಯನ್ನು ತರುತ್ತಿದ್ದರು. ಒಂದು ಸಾರಿ ಬಹಳ ಹಿಮ ತುಂಬಿದಂಥ ಒಂದು ಪ್ರದೇಶ, ಪ್ರಯಾಣ ಮಾಡಿ ಹೋಗುತ್ತಾ ಇದ್ದಾರೆ. ಬಹಳ ಚಳಿ, ವಿಪರೀತ ಚಳಿ. ಆ ಚಳಿಗೆ ತಮ್ಮ ದೇಹವನ್ನು ಉಷ್ಣ ಮಾಡಿಕೊಳ್ಳುವುದಕ್ಕೆ ಅವರ ಬಳಿ ಏನೂ ಇಲ್ಲ. ಹಾಗೆ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮುಂದಕ್ಕೆ ಹೋಗುವಾಗ ಅವರು ತಲೆ ಸುತ್ತಿ ಹಾಗೆ ಮಲಗಿಬಿಟ್ಟರು. ಶರೀರ ಬಹಳ ಕ್ಷೀಣವಾಗಿ ಆ ಚಳಿಯ ನಿಮಿತ್ತವಾಗಿ ಹಿಮಗಟ್ಟುತ್ತಾ ಇದೆ. ನಮಗೆ ಗೊತ್ತು, ಚಳಿಯ ನಿಮಿತ್ತವಾಗಿ, ಅಧಿಕ ಚಳಿಯ ನಿಮಿತ್ತವಾಗಿ ಅನೇಕ ಜನರು ಸತ್ತು ಹೋಗುತ್ತಾರೆ. ಆದರೆ ಬೆಳಿಗ್ಗೆ ಅವರು ಒಳ್ಳೆ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದೇಳುವಾಗ ಮೈಯೆಲ್ಲ ಬಿಸಿಯಾಗಿದೆ. ಚಳಿಯ ಗಾಲ, ಅದೊಂದು ಹಿಮ ಪರ್ವತದ ಮಧ್ಯದಲ್ಲಿ ಹಾದು ಹೋಗುವಂಥ ಸಮಯ. ದಿಢೀರೆಂದು ಆಶ್ಚರ್ಯ ಆಯಿತು. ನನ್ನ ಶರೀರ ನಿನ್ನೆ ರಾತ್ರಿ ಚಳಿಯಿಂದ ಕಷ್ಟಪಡುತ್ತಾ ಇದ್ದೆ, ಈಗ ನನ್ನ ಶರೀರಕ್ಕೆ ಏನಾಗಿದೆ ಎಂಬುದಾಗಿ ಕಣ್ಣು ತೆರೆದು ನೋಡಿದರೆ ಒಂದು ದೊಡ್ಡ ಹೆಬ್ಬಾವು ಅವರ ಇಡೀ ದೇಹವನ್ನು ಸುತ್ತಿಕೊಂಡಿದೆ. ಹೆಬ್ಬಾವು ಒಬ್ಬ ಮನುಷ್ಯನನ್ನು ಸುತ್ತಿಕೊಳ್ಳುವುದು ಯಾಕೆ ಅಂದರೆ ಅವನನ್ನು ಸಾಯಿಸುವುದಕ್ಕೆ. ಆದರೆ ಸಾಧು ಸುಂದರ್ ಸಿಂಗ್ ಅವರ ಮೇಲೆ ಹೆಬ್ಬಾವು ಸುತ್ತಿಕೊಂಡಿದೆ. ಕಾರಣ ಏನೆಂದರೆ ಅವರನ್ನು ಸಾಯಿಸುವುದಕ್ಕಾಗಿ ಅಲ್ಲ, ಪರಲೋಕದ ದೇವರು ಅಪ್ಪನೆ ಕೊಟ್ಟಿದ್ದರು. ನನ್ನ ಮಗನು ಚಳಿಯಲ್ಲಿ ಕಷ್ಟಪಡುತ್ತಾ ಇದ್ದಾನೆ, ಅವನಿಗೆ ಒಂದು ಬೆಚ್ಚನೆಯ ವಾತಾವರಣ ಬೇಕೆಂಬುದಾಗಿ ಆಜ್ಞಾಪನೆ ಕೊಟ್ಟಿದ್ದಕ್ಕೆ ಆ ಹೆಬ್ಬಾವು ಅವರನ್ನು ಸುತ್ತಿಕೊಂಡಿತ್ತು. ಬೆಳಿಗ್ಗೆ ಅವರಿಗೇನು ಮಾಡಿದೆ, ತಿರುಗಿ ಆ ಹೆಬ್ಬಾವು ಅವರನ್ನು ಬಿಟ್ಟು ಹೋಯಿತು. ಅವರು ದೇವರ ಕೃಪೆಯಿಂದ ಇನ್ನೂ ಉತ್ತಮವಾದ ಸೇವೆಯನ್ನು ಮಾಡಿದರು. ನೋಡಿ, ದೇವರು ಕಾಳಜಿ ವಹಿಸುತ್ತಾರೆ. ದೇವರನ್ನು ಯಾರು ಸನ್ಮಾನಿಸುತ್ತಾರೋ ಅವರುಗಳನ್ನು ದೇವರು ಸನ್ಮಾನಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನನ್ನ ಸಂದೇಶದ ನಾನು ಶಿರೋನಾಮವನ್ನೇ ಹೇಳಿದೆ, ಯಾರು ದೇವರನ್ನು ಸನ್ಮಾನಿಸುತ್ತಾರೋ ಅವರುಗಳನ್ನು ದೇವರು ಸನ್ಮಾನಿಸುವವರಾಗಿದ್ದಾರೆ. ಇವತ್ತು ಈ ದಿನ ನಾವು ಇನ್ನೂ ಏನು, ಹಾಗಾದರೆ ನೀವು ಕೇಳ್ಬೋದು, ಪಾಸ್ಟರ್ ದೇವರನ್ನು ಸನ್ಮಾನಿಸದೇ ಇದ್ದರೆ ಏನಾಗುತ್ತೆ? ನಾನು 2 ಭಾಗವನ್ನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಮುಂದಿನ ಭಾಗ ಎಂದರೆ ದೇವರನ್ನು ಸನ್ಮಾನಿಸುವವರನ್ನು ದೇವರು ಹೇಗೆ ಸನ್ಮಾನಿಸುತ್ತಾನೆಂಬುದಾಗಿ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೇನೆ. ಈ ದಿನದ ಸಂಚಿಕೆಯಲ್ಲಿ ಯಾರು ದೇವರನ್ನು ಸನ್ಮಾನಿಸುವುದಿಲ್ಲವೋ ಅವರ ಜೀವನದಲ್ಲಿ ಏನು ಆಗುತ್ತದೆ, ಏನು ಸಂಭವಿಸ್ತದೆ? ಸತ್ಯವೇದದಲ್ಲಿ ಯಾರು ದೇವರನ್ನು ಸನ್ಮಾನಿಸಲಿಲ್ಲವೋ ಅವರ ಜೀವನದಲ್ಲಿ ಏನು ಸಂಭವಿಸಿತು ಎಂಬುದಾಗಿ ನಾವು ಜ್ಞಾನ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಈಗ ಓದಿದಂಥ ವಾಕ್ಯ ಭಾಗ, ಏಲಿಯ ಮಕ್ಕಳಿಗೆ ದೇವರು ಹೇಳುತ್ತಾ ಇದ್ದಾರೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ನಿಶ್ಚಯವಾಗಿ ಈ ಒಂದು ವಾಕ್ಯ ಏಲಿಯ ಕುಟುಂಬದಲ್ಲಿ ನೆರವೇರಿತು. ಏಲಿಯ ಮಕ್ಕಳು ವಯಸ್ಸಾದ ಮೇಲೆ ಸಾಯಲಿಲ್ಲ. ಅಕಾಲಿಕ, ಇನ್ನು ಯೌವನ ಕಾಲದಲ್ಲಿರುವಾಗ ಒಂದೇ ದಿನ ಫಿಲಿಷ್ಟರು ಬಂದು ಒಂದು ಯುದ್ಧ ನಡೆದಾಗ, 1 ಸಾಮುವೇಲ 4ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಒಂದೇ ದಿನದಲ್ಲಿ ಆತನ 2 ಮಕ್ಕಳು ತೀರಿ ಹೋದರು. ದೇವರು ಪ್ರವಾದನೆಯಾಗಿ ನೋಡಿದ್ದರು. ಅವರು ನನ್ನನ್ನು ಸನ್ಮಾನಿಸುತ್ತಾ ಇಲ್ಲ, ನನ್ನನ್ನು ತಿರಸ್ಕರಿಸಿ ಬಿಟ್ಟಿದ್ದಾರೆ, ಅವರನ್ನು ನಾನು ತಿರಸ್ಕರಿಸುವೆನು. ದೇವರು ಸನ್ಮಾನಿಸಿದ ಕಾರಣ ಒಂದೇ ದಿನದಲ್ಲಿ ಆತನ ಮಕ್ಕಳು ತೀರಿ ಹೋದರು. ಎರಡನೇದಾಗಿ
ಪರಲೋಕದಲ್ಲಿ ದೇವರು ಎಲ್ಲ ದೇವದೂತರುಗಳನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಪ್ರಧಾನ ದೂತ ಯಾರಂತ ಹೇಳಿದ್ರೆ ಲೂಸಿಫರನು ಒಬ್ಬನ ಅಂದವಾದ ಬಹಳ ಒಳ್ಳೆಯ ಆರಾಧನೆ ನಡೆಸುವಂಥ ಒಬ್ಬ ಒಳ್ಳೆಯ ದೇವದೂತನಾಗಿದ್ದ. ಆ ಲೂಸಿಫರನು ಒಂದು ದಿವಸ ಯೋಚನೆ ಮಾಡಿದನಂತೆ, ಎಲ್ಲ ನನ್ನ ತಂಡವನ್ನು ದೇವರಿಗೆ ಮಹಿಮೆ ಸಲ್ಲಿಸಲಿಕ್ಕೆ ನಡೆಸುತ್ತಾ ಇದ್ದಾನೆ, ಆ ದೇವರ ಸ್ಥಾನದಲ್ಲಿ ನಾನು ಇದ್ದರೆ ಹೇಗೆ ಇರುತ್ತೇನೆ ಎಂಬುದಾಗಿ ಜಸ್ಟ್ ಒಂದು ಯೋಚನೆ ಮಾಡಿದನಂತೆ. ಯೋಚನೆ ಮಾಡಿದಾಗಲೇ ಆ ಯೋಚನೆ ದೇವರಿಗೆ ತಿಳಿದು ಬಂದು ಒಂದೇ ದಿನದಲ್ಲಿ ಪರಲೋಕದಿಂದ ಲೂಸಿಫರ್ನನ್ನು ದೇವರು ದೊಬ್ಬಿಬಿಟ್ಟರು. ಅವನ ಅಹಂಕಾರಕ್ಕೆ ದೇವರ ಗೌರವವನ್ನು ಆತನು ಬಯಸಿದ್ದರಿಂದ ದೇವರು ಅವನನ್ನು ತಳ್ಳಿಬಿಟ್ಟಾಗ ಸುಂದರವಾದ ದೇವದೂತ, ಈಗ ಕೆಟ್ಟ ದೇವದೂತ ಆದ. ನಮ್ಮ ಭಾಷೆಯಲ್ಲಿ ಅವನಿಗೆ ದೆವ್ವ ಎಂಬುದಾಗಿ ಕರೆಯುತ್ತೇವೆ, ಸೈತಾನನೆಂಬುದಾಗಿ ಕರೆಯುತ್ತೇವೆ, ಲೂಸಿಫರ್ ಎಂಬುದಾಗಿ ಕರೆಯುತ್ತೇವೆ. ಕಾರಣ ದೇವರನ್ನು ಸನ್ಮಾನಿಸದ ಕಾರಣ ಒಂದೇ ದಿನದಲ್ಲಿ ಮೇಲಿನಿಂದ ಕೆಳಗೆ ಬಿದ್ದು ಹೋದ. ಮೂರನೇದಾಗಿ ನೆಬೂಕದ್ನೆಚ್ಚರ್. ಈ ನೆಬೂಕದ್ನೆಚ್ಚರನವನು ಒಬ್ಬ ಒಳ್ಳೆಯ ಬ್ಯಾಬಿಲೋನ್ ಸಾಮ್ರಾಜ್ಯದ ಅರಸನು. ಅವನು ಎಲ್ಲವನ್ನ ಪ್ರಪಂಚವನ್ನೇ ಗೆದ್ದುಕೊಂಡ, ಪ್ರಪಂಚವೇ ಆತನ ಕಾಲ ಅಡಿಯಲ್ಲಿ ಇತ್ತು. ಒಂದು ದಿವಸ ಅವನು ದೇವರಿಗಿಂತ ದೊಡ್ಡವನೆಂಬುದಾಗಿ ಅಥವಾ ದೇವರನ್ನು ಗೌರವಿಸದೆ ಅವನ ಅಹಂಕಾರ ಪಟ್ಟು ಸನ್ಮಾನಿಸದೆ ಜೀವಿಸಿದ್ದರಿಂದ ದೇವರು ಒಂದು ಶಿಕ್ಷೆಯನ್ನು ಅವನಿಗೆ ಕೊಟ್ಟರು. 7 ವರ್ಷ ಅವನು ಅನ್ಕೊಂಡಂತೆ ನನ್ನ ಸಿಂಹಾಸನವನ್ನು ಯಾರೂ ಕೆಳಗೆ ತಳ್ಳಿ ಹಾಕಲಿಕ್ಕೆ ಸಾಧ್ಯವಿಲ್ಲ, ನನ್ನ ಸಿಂಹಾಸನವನ್ನು ಯಾರೂ ಗೆದ್ದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ನಾನು ಶಕ್ತನು ಎಂಬುದಾಗಿ ನೆನೆಸಿದ ನೆಬೂಕದ್ನೆಚ್ಚರನು 7 ವರ್ಷಗಳ ಕಾಲ ದನದಂತೆ ಹುಲ್ಲುಗಳನ್ನು ಮೇಯುತ್ತಾ, ಅವನ ಕೂದಲು ಹದ್ದುಗಳ ಗರಿಯಂತೆ, ಅವನ ಕೈಗಳ ಉಗುರುಗಳೆಲ್ಲ ಹಕ್ಕಿಗಳ ಉಗುರಾಗೆ 7 ವರ್ಷ ಕಾಡಿನಲ್ಲಿ ಹುಚ್ಚಿನ ಥರ ತಿರುಗ್ತಾ ಇದ್ದಂತೆ. ಕಾರಣ ಅಹಂಕಾರ ಪಟ್ಟಿದ್ದಕ್ಕೆ, ದೇವರನ್ನು ಸನ್ಮಾನಿಸದೆ ಇದ್ದದ್ದಕ್ಕೆ. ಅಪೊಸ್ತಲ ಕೃತ್ಯದಲ್ಲಿ ಕೂಡ ಒಂದು ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಅಪೊಸ್ತಲ ಕೃತ್ಯ 12ನೇ ಅಧ್ಯಾಯ 21-23. ಹೇರೋದನು ಒಳ್ಳೆಯ ಪ್ರಸಂಗಿಯಾಗಿದ್ದನು, ಚೆನ್ನಾಗಿ ಮಾತನಾಡುತ್ತಾ ಇದ್ದನು. ಒಂದು ಸಾರಿ ಜನರನ್ನು ನೋಡಿ ಒಳ್ಳೆಯ ಮಾತುಗಳನ್ನಾಡಿದಾಗ ಎಲ್ಲ ಜನರು, ವಾ ಎಂಥ ಹೇರೋದ, ಇವನು ದೇವರ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಾನೆ, ಇವನ ಮಾತುಗಳು ದೇವರ ರೀತಿಯಲ್ಲೇ ಇದೆ ಎಂಬುದಾಗಿ ಅವರೆಲ್ಲರೂ ಹೇಳುವಾಗ ಆ ಘನತೆಯನ್ನು ದೇವರಿಗೆ ಸಲ್ಲಿಸಿದ ಕಾರಣ ಬೈಬಲ್ ಹೇಳ್ತದೆ, ದೇವರು ಒಂದು ಹುಳ ಬಿದ್ದು ಅವನು ಇರುವ ಸ್ಥಳದಲ್ಲಿ ಸತ್ತು ಹೋಗಿಬಿಟ್ಟ. ಒಂದೇ ಕ್ಷಣದಲ್ಲಿ ದೇವರು ಹೊಡೆದನು, ಅವನು ಬಿದ್ದು ಸತ್ತು ಹೋಗಿ ಬಿಟ್ಟ. ಪ್ರೀತಿಯುಳ್ಳ ದೈವ ಮಕ್ಕಳೇ, ಯಾರೆಲ್ಲ ದೇವರನ್ನ ಸನ್ಮಾನಿಸಲಿಲ್ಲವೋ, ಏಲಿಯ ಮಕ್ಕಳು ಅಕಾಲಿಕ ಮರಣ ಹೊಂದಿದರು. ಲೂಸಿಫರ್ ದೇವರನ್ನು ಗೌರವಿಸೆಲ್ಲ ಒಂದೇ ದಿನದಲ್ಲಿ ದೇವರು ದೊಬ್ಬಿಬಿಟ್ಟರು. ನೆಬೂಕದ್ನೆಚ್ಚರ ದೇವರಿಗೆ ಸನ್ಮಾನ ಕೊಡಲಿಲ್ಲ, ಅಹಂಕಾರ ಪಟ್ಟ. ಅವನು ದನದ ಹಾಗೆ ಅವನು ಕಾಡಿನಲ್ಲಿ 7 ವರ್ಷ ಕಷ್ಟಪಡಬೇಕಾಯಿತು. ಹೇರೋದ ದೇವರಿಗೆ ಘನತೆಯನ್ನು ಸಲ್ಲಿಸದ ಕಾರಣ ಒಂದೇ ದಿನದಲ್ಲಿ ದೇವರು ಅವನನ್ನು ಹೊಡೆದು ಬಿಟ್ಟರು. ಎಲ್ಲರಿಗೂ ಚಿರಪರಿಚಿತವಾಗಿರುವಂಥ ಒಂದು ಸಂಭವ ನನಗೆ ನೆನಪಿಗೆ ಬರುತ್ತದೆ. ಟೈಟಾನಿಕ್ ಹಡಗನ್ನು ಬಹಳ ದೊಡ್ಡ ಬಂಡವಾಳವನ್ನು ಹಾಕಿ ದೊಡ್ಡ ಆ ಶ್ರೀಮಂತರು ಪ್ರಯಾಣ ಮಾಡುವುದಕ್ಕಾಗಿ ಉಂಟು ಮಾಡಲ್ಪಟ್ಟಂಥ ಒಂದು ಹಡಗು ಟೈಟಾನಿಕ್. ಅದಕ್ಕಾಗಿ ಇಡೀ ಪ್ರಪಂಚವೇ ಕಾಯುತ್ತಾ ಇತ್ತು. ಟೈಟಾನಿಕ್ ಹಡಗು ಸಿದ್ಧಗೊಳಿಸಿದ್ರು, ಇನ್ನೇನು ಪ್ರಯಾಣ ಮಾಡಬೇಕು. ಆ ಟೈಟಾನಿಕ್ ಉಂಟು ಮಾಡಿದ ಅದನ್ನು ನಡೆಸಿಕೊಳ್ಳುವ ವ್ಯಕ್ತಿಯನ್ನು ಕೇಳುತ್ತಿದ್ದಾರೆ, ಈ ಟೈಟಾನಿಕ್ ಎಷ್ಟು ಸುರಕ್ಷಿತ ನಿಮ್ಮ ಹಡಗು?
ಎಲ್ಲ ಪತ್ರಿಕಾಗಾರರು ವರದಿಯನ್ನು ತೆಗೆದುಕೊಳ್ಳಲಿಕ್ಕೆ ಬಂದಾಗ ಅವನು ಹೇಳಿದಂಥ ಒಂದು ಮಾತು, ಈ ಟೈಟಾನಿಕ್ ಹಡಗು ಎಷ್ಟು ಸಂರಕ್ಷಣೆ ಉಳ್ಳದ್ದು ಎಂಬುದಾಗಿ ಹೇಳಿದರೆ, ದೇವರು ಇಳಿದು ಬಂದರೂ ಕೂಡ ಈ ಟೈಟಾನಿಕ್ ಹಡಗನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವನ ಮಾತಿನಲ್ಲಿ ಅಹಂಕಾರ. ದೇವರಿಗೂ ಬಂದರೂ ಈ ಟೈಟಾನಿಕ್ ಹಡಗನ್ನು ಮುಳುಗಿಸಲಿಕ್ಕೆ ಸಾಧ್ಯವಿಲ್ಲ. ನಡೆದದ್ದೇನೋ ಎಲ್ಲರಿಗೆ ಚಿರಪರಿಚಿತವಾಗಿರುವಂಥ ಒಂದು ಸಂಭವ, ಎಲ್ಲರಿಗೂ ಗೊತ್ತು. ಒಂದು ಮಂಜುಗಡ್ಡೆಗೆ ತಾಗಿ ಆ ಹಡಗಿನಲ್ಲಿದ್ದಂಥ ಅನೇಕ ಸಾವಿರಾರು ಜನರು ತೀರಿ ಹೋದರು, ಕೇವಲ 7 ಜನರು ಮಾತ್ರ ಬದುಕುಳಿದರೆಂಬುದಾಗಿ ಚರಿತ್ರೆ ಹೇಳುತ್ತದೆ. ಆ ವ್ಯಕ್ತಿ ಹೇಳಿದ, ದೇವರಿಗೆ ಕೂಡ ಈ ಟೈಟಾನಿಕ್ ಹಡಗನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನು ಸನ್ಮಾನಿಸಲಿಲ್ಲ. ದೇವರನ್ನು ಸನ್ಮಾನಿಸದ ಕಾರಣವಾಗಿ ಒಂದು ಚಿಕ್ಕ ಕಾರ್ಯ ಆ ಹಡಗನ್ನೇ ನಾಶ ಮಾಡಿಬಿಟ್ಟಿತ್ತು. ಇವತ್ತು ಕೂಡ ದೇವ ಮಗುವೆ, ಇವತ್ತು ನೀನು ಸಭೆಗೆ ಹೋಗುತ್ತಾ ಇರಬಹುದು. ಇವತ್ತು ಅನೇಕ ವಿಧವಾದಂಥ ಗೊಂದಲಗಳ ಮಧ್ಯದಲ್ಲಿ ನೀನು ಇದ್ದು ದೇವರನ್ನು ನೀನು ಗೌರವಿಸದೇ ಇದ್ದರೆ, ನೀನು ಸನ್ಮಾನಿಸದೇ ಇದ್ದರೆ, ಈ ವ್ಯಕ್ತಿಗಳಿಗೆ ಬಂದ ಗತಿಯು ನಿನಗೂ ಬರಬಹುದು. ಆದ್ದರಿಂದ ವಚನ ಹೇಳ್ತದೆ, ದೇವರನ್ನು ಸನ್ಮಾನಿಸುವವರನ್ನು ದೇವರು ಸನ್ಮಾನಿಸುತ್ತಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಾವು ದೇವರನ್ನು ಸನ್ಮಾನಿಸುವುದನ್ನು ನಾವು ಕಲಿಯೋಣ. ಒಂದು ಕಡೆ ದೇವರನ್ನು ಸನ್ಮಾನಿಸದೇ ಇರುವಂಥ ವ್ಯಕ್ತಿಗಳು ಎಲ್ಲರೂ ಹಾಳಾಗಿ ಬಿಟ್ಟರು. ನಾವು ಕೂಡ ಹಾಗಿರದೆ ಪ್ರತಿಯೊಂದು ಕಾರ್ಯಗಳಲ್ಲಿ, ನಿನ್ನ ಹಣದಲ್ಲಾಗಲಿ, ನಿನ್ನ ಕೆಲಸದಲ್ಲಾಗಲಿ, ನಿನ್ನ ನುಡಿಯಲ್ಲಾಗಲಿ, ನಿನ್ನ ನಡೆಯಲ್ಲಾಗಲಿ, ಪ್ರತಿಯೊಂದು ಕಾರ್ಯಗಳಲ್ಲಿ ನೀನು ದೇವರ ನಾಮವನ್ನು ಮಹಿಮೆ ಪಡಿಸುವವನಾಗಿರು. ಹಾಗೆ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯಾದ ದೇವರೇ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನೆಂಬುದಾಗಿ ಹೇಳಿದ್ದೀಯ ಸ್ವಾಮಿ. ದೇವರೇ, ಈ ದಿನ ಅಪ್ಪ, ನಿನ್ನನ್ನು ಸನ್ಮಾನಿಸದೆ ಅವರ ಜೀವಿತದಲ್ಲಿ ಆಪತ್ತುಗಳನ್ನು ತಂದುಕೊಂಡ ಭಕ್ತರುಗಳನ್ನು ನಾವು ಧ್ಯಾನಿಸಿದ್ದೇವೆ. ನಮ್ಮ ಜೀವಿತದಲ್ಲಿ ಹಾಗೆ ನಾವಿರಬಾರದು ಸ್ವಾಮಿ. ನಾವು ಅಹಂಕಾರ ಪಡಬಾರದು ಸ್ವಾಮಿ. ಪ್ರತಿಯೊಂದು ಕಾರ್ಯಗಳಲ್ಲಿ ನಿಮ್ಮ ನಾಮಕ್ಕೆ ಘನತೆಯನ್ನು, ಸನ್ಮಾನವನ್ನು ತರಲಿಕ್ಕೆ ನಮಗೆ ಕೃಪೆಯನ್ನು ಕೊಡಪ್ಪ. ವೀಕ್ಷಿಸಿದ ಪ್ರತಿಯೊಬ್ಬರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೀತಿಯುಳ್ಳ ದೇವ ಮಕ್ಕಳೇ, ಇಷ್ಟರವರೆಗೆ ಈ ಆಸರೆ ಟಿವಿಯನ್ನು ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು. ನಿರಂತರವಾಗಿ ನಿಮ್ಮ ಪ್ರಾರ್ಥನೆ, ನಿಮ್ಮ ಬಲ, ನಿಮ್ಮ ಸಹಕಾರ ಆಸರೆ ಟಿವಿಗೆ ಬೇಕಾಗಿದೆ. ಸತತವಾಗಿ ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.